ಹೋಗಿ ತಡಿಲಿಕ್ಕೆ ಇದು ಮಾಡ್ಕೊಂಡಿರ್ತಾನೆ. ಅವಾಗ ಇವ ರಾಗ ಹೇಳ್ಕೊಂತಾ ಇದ್ರೆ ಕಲಾವಿದನಿಗೆ ಅವ್ ಎಷ್ಟೊತ್ತವರೆಗೆ ಮಾಡಿಟ್ಕೊಳ್ತಾನೆ. ಆ ಮುಂದಿನ ಪದ್ಯಕ್ಕೆ ರಾಗ ಕೊಡು. ನಾಳೆ ಸಮರಾಂಗಣದ ವಿಶ್ವಾಧಾರ ಮೂರ್ತಿಯ ಕೂಡೆ, ಅದು ಕನಕಾಂಗಿ ಕಲ್ಯಾಣದ ಪದ್ಯ ಅಂತ ಹೇಳ್ಕೊಂಡಿದ್ದಾರೆ. ಅದು ಐರಾವತ ಪ್ರಸಂಗದ ಪದ್ಯ ಯಾವುದು? ಇನ್ನು ಎಂದು ನಾವು ಬರುವಾಗ ಮಿಂದು ಮಡಿಯನ್ನು ಹುಟ್ಟು ಈ ಕಲ್ಯಾಣದ ಪದ್ಯ ಅಂತ ಅದ್ ನಾನು ಹೇಳಿಲ್ಲ ಅಂತೇಳಿ ಅವ ಅರ್ಥದಲ್ಲೇ ಕಾಂಟ್ ಕೊಡ್ತೇನೆ. ನಮ್ಗೆ ನಾವು ಬಂದು ಕುಳ್ಳೆ ಅದು ಆ ಪ್ರಸಂಗದ ಪದ್ಯ ಅಲ್ಲ. ಯಾರು ಯಕ್ಷಗಾನಕ್ಕೆ ದೂರಿದ್ರೆ ಬೇಕಾದ್ರೆ ಅವ್ರಿಗೆ ಯಾವ್ದಾದ್ರು ಯಕ್ಷಗಾನ ಬಿಡ್ಲಿ. ಯಕ್ಷಗಾನಕ್ಕೆ ಬೈದ್ರೆ ನಾನು ಯಾರು ನನ್ಗೆ ಸಿಟ್ಟು ಬರ್ತದೆ. ಮುಖ್ಯ ಭಾಗವತ ಅಂದ್ರೆ ಸ್ವಲ್ಪ ಇದು ಮಾಡಿ ದಬ್ಬಾಗಿ ಅದನ್ನೆಲ್ಲ ಈಗ ಕೇಳುದಿಲ್ಲ. ಈಗಿನ ಹುಡುಗರ ಮಕ್ಕಳು ಕೇಳುದಿಲ್ಲ. ನಮಗೆ ನಮ್ಮ ಸ್ಥಾನ ನಾವು ನಮ್ಮ ಕೆಲಸ ಮಾಡ್ಕೊಂಡು ಆಗ್ಬೇಕಾಗ್ತದೆ. ಪ್ರೇಕ್ಷಕರೆಲ್ಲ ಶೇಟಿ ಚಪ್ಪಾಳೆಲ್ಲ ಹಾಕಿದ್ರು. ಅವಾಗ ಮತ್ತೊಬ್ರು ಭಾಗವತರು ಅವರು ಹೆಸರು ಹೇಳುದು, ಅವ್ರ ಪುಸ್ತಕ ತಗೊಂಡು ಹೋಗ್ಬಿಟ್ರು. ನೀವು ಯಾವ್ದೆಲ್ಲ ಪದ್ಯ ಹೇಳ್ತೀರಿ ಅಂತ ಪುಸ್ತಕ ಹಿಡ್ಕೊಂಡು ಹೋದ್ರು. ಪುಸ್ತಕ ಹಿಡ್ಕೊಂಡ್ರೆ ನಾ ತಲೆ ಬಿಸಿ ಮಾಡ್ಕೊಳ್ಳ, ನಾನು ಪದ್ಯ ಸರಾಗಿ ಹೇಳ್ತಾ ಹೋದೆ. ಅವರು ಪುಸ್ತಕ ತಗೊಂಡು ಹೋದ ಅವರಿಗೆ ಗೊತ್ತು, ಪುಸ್ತಕ ಇಲ್ಲದೆ ಪದ್ಯ ಹೇಳಿದ್ದು ನನ್ಗೆ ಗೊತ್ತು. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಾನು ಸೃಷ್ಟಿ ಮೇಳದಿಂದ ಸಂಗೀತ 2 ವರ್ಷ ಹಾಗೆ ಅಮೃತೇಶ್ವರಿ ಮೇಳಕ್ಕೆ ಬಂದೆ. ಅವಾಗ ಬೇರೆ ಬೇರೆ ಪೌರಾಣಿಕ ಪ್ರಸಂಗಗಳಲ್ಲೂ ನಡೆಸುವುದು ಅಥವಾ ಈ ಅದು ಗೊಬ್ಬರವನ ಕಾಲದಲ್ಲಿ ದೂತನ್ನ ಒಂದ್ ದಿವಸ ಮಾತಾಡ್ಲಿಕ್ಕೆ ನನಗೆ ಬರ್ಲಿಲ್ಲ. ಅವಾಗ ಕೋಟ ಶಿವಾನಂದ ಅವರ ಅಮ್ಮ ನಾವೆಲ್ಲ ಅಮ್ಮ ಯಕ್ಷಗಾನ ಕೇಂದ್ರ ಅವ್ರಿಗೆ ಅಮ್ಮ ಅಂತ ಅವ್ರು ಇನ್ನು ನಮ್ಗೆ ಹೆಸರು ಗೊತ್ತೆ ಅಮ್ಮ ಅಂತ. ಅವಾಗ ಅವರು ನನ್ಗೆ ಕರೆದು ಹೀಗೆ ಮಾತಾಡಿಸ್ಬೇಕು ಒಬ್ಬರವನ ಕಾಲದ ದೂತನ್ನ. ಅವ ಬಂದವಾಗ ಇಲ್ಲಿ ಕುದುರೆ ಯಾಕೆ ನಿಂತಿತ್ತು ಕೇಳಿದವ್, ಹೀಗೆ ಇಲ್ಲಿ ಮುಂದೆ ಆಶ್ರಮ ಉಂಟು, ಉದಾಲಕ ಮುಂದಿಗಳ ಆಶ್ರಮ ಉಂಟು, ಹೀಗೆ ಅಂತ ಕತೆ ಎಲ್ಲ ಅವ್ರೆಲ್ಲ ಹೀಗೆ ಹೇಳ್ಬೇಕು ಮಾತಾಡ್ಸ್ಬೇಕಂತ ಹೇಳಿಕೊಟ್ಟಿದ್ರು. ಹಾಗಾಗಿ ಮತ್ತೇನಾದ್ರು ಗೊತ್ತಿಲ್ದಾರೆ ನಾನು ಅವರು ಸುಬ್ರಹ್ಮಣ್ಯ ಅವ್ರ ಹತ್ರ ಚಂಡೆ ಅವ್ರ ಹತ್ರ ಎಲ್ಲ ಕೆಲವು ಕೇಳ್ಕೊಳ್ತಾನೆ. ತುಂಬಾ ಜನರ ಹತ್ರ ನನಗೆ ಗೊತ್ತಿಲ್ಲದ ವಿಷಯ ಯಾರಿದ್ದಾರೆ ಕಲಾವಿದರು, ಹಿರಿಯ ಕಲಾವಿದರು, ಅವ್ರ ಹತ್ರ ಭಾಗವತರ ಹತ್ರ ಎಲ್ಲ ಕೇಳ್ಕೊಂಡೆಲ್ಲ ಇದು ಮಾಡ್ತೀವಿ. ಪರಮಣ್ಣನವ್ರೆ, ತಮ್ಮ ಬಗ್ಗೆ ಒಂದು ಮಾತಿದೆ. ಪರಮಣ್ಣ ಭಾಗವತರು ಬಂದ್ರಂತಾದ್ರೆ ಅವರಿಗೆ ಯಾವ ಸರಿಸುಮಾರು ಪೌರಾಣಿಕ ಯಾವ ಪ್ರಸಂಗಗಳಾದ್ರೂ ಹೆಚ್ಚು ಕಡಿಮೆ ಪ್ರತಿ ಬೇಡ ಎನ್ನುವಂತ ಒಂದು ಮಾತಿದೆ. ಇದ್ರ ಬಗ್ಗೆ ತಮ್ಮ ಮಾತುಗಳು? ನನಗೆ ಸಾಮಾನ್ಯ ಚಾಲ್ತಿಯಲ್ಲಿರುವ ಪ್ರಸಂಗಗಳು ಪ್ರತಿ ಬೇಕಾಗುದಿಲ್ಲ. ನಮ್ಮೀಗ ನಮ್ಮ ಸಹಭಾಗವತರ ಇದ್ದವರು ನಾನು ಪದ್ಯ ಹೇಳಕ್ ಹೋದ್ಕೊಳ್ಳಿ ಅವರ ಪ್ರಸಂಗ ಪುಸ್ತಕ ಇದನ್ನ ತಗೊಂಡು ಹೋಗ್ತಾರೆ. ಅಂತ ಚಾಲ್ತಿ ಇಲ್ಲದೆ ಆಗದೆ ಸುಮಾರು ವರ್ಷ ಆದ ಪ್ರಸಂಗಗಳು ಆದ್ರೆ ಕೆಲವು ಬೇಕಾಗ್ತದೆ. ಈಗಲೂ ಸಹ ನಾನು ಈ ಪೌರಾಣಿಕ ಪ್ರಸಂಗ ಅಲ್ಲದೆ ಹೊರತಾಗಿ ಚೆಲುವೆ ಚಿತ್ರಾವತಿ, ಶ್ರೀದೇವಿ ಬನಶಂಕರಿ ಅದೆಲ್ಲ ನಾನು ಮಡಮಕ್ಕಿ ಮೇಳ, ಅಮೃತೇಶ್ವರಿ ಮೇಳದಲ್ಲಿ ಆಡಿಸಿದ್ದು. ಆವಾಗ ನಾನು ಒತ್ತು ಭಾಗವತಿಕೆಯಲ್ಲಿರುವಾಗ ಬುಡದ ಭಾಗನ ಆಡಿಸಿದ್ದೇನೆ, ಮೇನ್ ಭಾಗವತಿಗೆ ಕೊನೆ ಭಾಗ. ಹಾಗಾಗಿ ಇಡೀ ಪ್ರಸಂಗವನ್ನು ಈಗ ನಾನು ಪುಸ್ತಕ ಇಲ್ಲದೆ ಪದ್ಯ ಹೇಳ್ತೇನೆ ಅಂತ ಇದ್ದೇನೆ. ಸರಿ, ಸುಮಾರು ಒಂದು ಎಷ್ಟು ಪ್ರಸಂಗಗಳನ್ನು ನೀವು ಪುಸ್ತಕ ಇಲ್ಲದೆ ಹೇಳ್ಬೋದು? ಸುಮಾರು ಒಂದು ಈಗ ಚಾಲ್ತಿಲ್ಲರು ಒಂದು 50 ಪ್ರಸಂಗವನ್ನ ಪುಸ್ತಕ ಇಲ್ಲದಿದ್ರು ಪದ್ಯ ಹೇಳ್ತೀನಿ ಅಂತ. ಖಂಡಿತವಾಗಿ. ಒಂದು ಬಾರಿ ಹೀಗೆ ನಾನು ಬೇರೆ ಒಂದು ಆಟಕ್ಕೆ ಹೋದಾಗ ನನಗೆ ಒಂದು ಘಟನೆ ನಡೆದಿತ್ತು. ನಾನು ಮಾರುತಿ ಪ್ರತಾಪ್ ಪ್ರಸಂಗ ಅವರಲ್ಲೇ ಆಗಿರೋ ಭಾಗವತರೆಲ್ಲ ಪುಸ್ತಕ ಇರ್ತದೆಯಲ್ಲ ಅಂತ ನಾನು ಹೋದೆ. ಅವರು ಕೇಳಿ ನಾನು ಸಂಘಟಕರು ಕೇಳಿದೆ, ಅವ್ರು ಭಾಗವತರ ಪುಸ್ತಕ ತರ್ತಾರಲ್ಲ? ಅವ್ರು ತರ್ತಾರೆ. ಹಾಗೆ ಮಾರುತಿ ಪ್ರತಾಪ ಆಯ್ತು. ಅವಾಗ ಇವ್ರದೇ ಕುಮಟ ಗೋವಿಂದ ನಾಯಕರ ಮಗಂದು ಹನುಮಂತ ಯಾರು ಬೇರೆ ಬೇರೆ ಕಲಾವಿದರಿದ್ರು. ಅಲ್ಲಿ ಕೃಷ್ಣ ಮತ್ತೆ ಆ ವಿಜಯ ಸನ್ನಿವೇಶ, ಅವನಿಗೆ ವಿಜಯನಿಗೆ ಅಲ್ಲಿ ಆ ಪ್ರಸಂಗದಲ್ಲಿ ಪದ್ಯ ಇಲ್ಲ. ನಾನು ಯಾವುದೋ ಒಂದು ಪದ್ಯ ಹೇಳಿದೆ. ಅವರು ಹಾಸ್ಯಗಾರ ರಮೇಶ್ ಹಾಡು ಕಟ್ಟಿದ ಅವ್ರು ಒಳ್ಳೆ ಕೆಲಸ ಮಾಡಿದ್ರು. ಪ್ರೇಕ್ಷಕರೆಲ್ಲೂ ಶೇಟಿ ಚಪ್ಪಾಳೆ ಎಲ್ಲ ಹಾಕಿದ್ರು. ಅವಾಗ ಮತ್ತೊಬ್ರು ಭಾಗವತರು ಅವರು ಹೆಸರು ಹೇಳುದು, ಅವ್ರ ಪುಸ್ತಕ ತಗೊಂಡು ಹೋಗ್ಬಿಟ್ರು. ನೀವು ಯಾವ್ದೆಲ್ಲ ಪದ್ಯ ಹೇಳ್ತೀರಿ ಅಂತ ಪುಸ್ತಕ ಹಿಡ್ಕೊಂಡು ಹೋದ್ರು. ಪುಸ್ತಕ ಹಿಡ್ಕೊಂಡ್ರೆ ನಾ ತಲೆ ಬಿಸಿ ಮಾಡ್ಕೊಳ್ಳ, ನಾನು ಪದ್ಯ ಸರಾಗಿ ಹೇಳ್ತಾ ಹೋದೆ. ಅವರು ಪುಸ್ತಕ ತಗೊಂಡು ಹೋದ ಅವರಿಗೆ ಗೊತ್ತು, ಪುಸ್ತಕ ಇಲ್ಲದೆ ಪದ್ಯ ಹೇಳಿದ್ದು ನನ್ಗೆ ಗೊತ್ತು. ಪುಸ್ತಕ ತಗೊಂಡ್ ಬಂದು ಕೊನೆಗೆ ಇಟ್ಟು ನಾನು ಇಟ್ಟರು ತಗೊಳ್ಳಿಲ್ಲ. ನಾ ಹಾಗೆ ಮಾಡಿದ್ರು. ನನಗೆ ಅದೊಂದು ಏನು ದೇವರು ಇದೆ ಗೊತ್ತಿಲ್ಲ. ನನಗೆ ಒಂದು 4 ಸರಿ ಪ್ರಸಂಗ ಆಡಿಸಿದೆ ಅಂತಾದ್ರೆ ಪುಸ್ತಕ ಬೇಕಂತಿಲ್ಲ. ದೇವರದೊಂದು ಕರುಣೆ. ಖಂಡಿತ. ನೀವು ಆಗ ಹೇಳಿದ್ರಿ ಇದು ದೇವರ ಕರುಣೆ. ನಾವು ಆ 3ನೇ ಕ್ಲಾಸಲ್ಲಿ ಓದಿದ್ದು ತಮ್ಮ ಆ ಒಂದು ಕಲಿಯಬೇಕೆನ್ನುವ ತುಡಿತ ಇರುವಾಗ ದೇವರೇ ಆ ಸಾಹಿತ್ಯ ಜ್ಞಾನ ಕೊಡ್ತೀರಿ. ಅಂತದ್ದು ಆ ಸಾಹಿತ್ಯ ಜ್ಞಾನ ತಮಗೆ ಸದಾ ಇರ್ಲಿ. ಆ ದೇವರು ಇನ್ನಷ್ಟು ತಮಗೆ ಸೇವೆ ಮಾಡುವ ಸೌಭಾಗ್ಯ ಕೊಡ್ಲಿ ಅಂತ ಕೇಳ್ಕೊಳ್ತೇವೆ. ಇಂತಹ ಒಬ್ಬ ಕಲಾವಿದರನ್ನ
ಆ ಹೊತ್ತಿನಲ್ಲಿ ತಮ್ಮ ಸ್ಮೃತಿ ಪಟಲದಲ್ಲಿ ಪ್ರತಿಯೊಂದು ಪದ್ಯಗಳು ಮುಂದೆ ಬರ್ಬೇಕಲ್ಲ ಅಂತ ಅದೊಂದು ಕರುಣೆಗೆ ತಾವು ಪಾತ್ರರಾಗಿದೆ. ಮತ್ತೆ ಪದ್ಯ ಬಾಯ್ಪಟ ಇದ್ರೆ ಕಲಾವಿದನ ಅಭಿನಯಕ್ಕೆ ಸರಿಯಾಗಿ ನಾವು ಆ ಪದ್ಯ ಹೇಳ್ಬಹುದು. ಅಲ್ಲೆಲ್ಲ ಕಲಾವಿದ ಬೇರೆ ಅಭಿನಯ ನಾವಿಲ್ಲಿ ಪುಸ್ತಕ ನೋಡ್ತಾ ಇದ್ರೆ ಅವಾಗ ಭಾಗವತನಾದ ಎಲ್ಲ ಭಾಗವತರಿಗೆ ಪದ್ಯ ಬಾಯ್ಪಾಠ ಮಾಡ್ಕೊಂಡ್ರೆ ಒಳ್ಳೇದು. ಭಾಗವತನಿಗೆ ಪ್ರತಿ ಇಲ್ಲದೆ ಪದ್ಯ ಹೇಳಲಿಕ್ಕೆ ಅಷ್ಟು ಅವನು ಆಳವಾಗಿ ಅಧ್ಯಯನ ಮಾಡ್ಬೇಕಂತ ಪದ್ಯ ಬಾಯ್ಪಾಠ ಇದ್ರೆ. ಮತ್ತೆ ಸಾಹಿತ್ಯದ ಬಗ್ಗೆ ಕೆಲವು ಒಂದು ಇದು ಆಚೆ ಇರ್ತದೆ ಈಚೆ ಇರ್ತದೆ, ಅವಾಗ ಅದನ್ನ ಸಾಹಿತ್ಯ ಲೋಪ ಆಗದ ಇದ್ದಾಗೆ ಕೂಡಿಸಿ ಪದ್ಯ ಅಂತ ಒಂದು ಜ್ಞಾನಗಳು ಬೇಕಂತ. ಕಾನಗೌಡ ಅವರೇ, ತಾವು ಅನೇಕ ಪ್ರಸಂಗಗಳನ್ನ ರಂಗದಲ್ಲಿ ಆಡಿಸಿದವರು. ತಮ್ಮ ನೆಚ್ಚಿನ ಪೌರಾಣಿಕ ಪ್ರಸಂಗ ಯಾವುದು? ಪ್ರಸಂಗಗಳು ಹೆಚ್ಚಿನ ಪ್ರಸಂಗಗಳು ಪೌರಾಣಿಕ ಪ್ರಸಂಗಗಳೆಲ್ಲವೂ ಇಷ್ಟವೇ. ಆದ್ರೆ ಈ ರಾಮಾಯಣದ ಪ್ರಸಂಗಗಳು ಆ ಪದ್ಯ ಹೇಳುವ ಬಂಧಗಳು ಬಂದ್ರೆ ರಾಮಾಯಣದ ಪದ್ಯ ಹೇಳಿ ಬಹಳ ಖುಷಿ. ರಾಮಾಯಣ ಪಟ್ಟಾಭಿಷೇಕ ಇರಬಹುದು, ರಾಮಾಂಜನೇಯ ಕೆಲವು ಅದು ಹೇಳುವ ಮಟ್ಟು ಮಾತ್ರ ಗೊತ್ತಿರ್ಬೇಕು. ನಮಗೆ ಗುಣ ಗೊತ್ತಿದೆ ಅಂತಲ್ಲ, ನಾವು ಗೊತ್ತಿದ್ದವ್ರ ಹತ್ರ ಕೇಳಿ ತಿಳ್ಕೊಂಡು ಆದ ಒಟ್ಟಾರೆ ರಾಮಾಯಣದಿಂದ ಆಯ್ದಂತ ಪ್ರಸಂಗಗಳು ತಮಗೆ ನೆಚ್ಚಿನ ಪ್ರಸಂಗ. ರಾಮಾಯಣ, ಲಂಕಾದಹನ, ಪಟ್ಟಾಭಿಷೇಕ, ಪಂಚವಟಿ, ರಾಮಾಂಜನೇಯ ಪದ್ಯಗಳೆಲ್ಲ ಇಷ್ಟ ತಮಗೆ ಇಷ್ಟ. ಅದೇ ಪೌರಾಣಿಕ ಪ್ರಸಂಗದಲ್ಲೂ ಬೇರೆ ಪ್ರಸಂಗದಲ್ಲೂ ಸತ್ಯ ಹರಿಶ್ಚಂದ್ರ, ಅರ್ಜುನ, ಕೃಷ್ಣ ಅರ್ಜುನ ಇದೆಲ್ಲ ತಾವು ಹೆಚ್ಚಿನದಾಗಿ ತಮ್ಮ ಕಂಠದಲ್ಲಿ ಪೌರಾಣಿಕ ಪ್ರಸಂಗಗಳನ್ನೇ ಪ್ರಸ್ತುತಪಡಿಸುವುದು ಜಾಸ್ತಿ. ಈಗ ಸಾಮಾಜಿಕ ಪ್ರಸಂಗಗಳನ್ನು ಹಾಡಿದ್ದೀರಾ? ಸಾಮಾಜಿಕ ಪ್ರಸಂಗಗಳನ್ನು ಹಾಡಿದ ಮೊದಲು ಬೇರೆ ಮೇಳದಲ್ಲಿರುವಾಗ, ಮಡಮಕ್ಕಿ ಅಮೃತೇಶ್ವರಿ ಮೇಳದಲ್ಲಿರುವಾಗ ಚೆಲುವೆ ಚಿತ್ರಾವತಿ, ಶ್ರೀದೇವಿ ಬನಶಂಕರಿ ಅವೆಲ್ಲ ಪದ್ಯಗಳು ಪ್ರಸಂಗಗಳು ಒಳ್ಳೆ ಇದೆ. ಅದೆಲ್ಲ ಅದನ್ನು ಕೂಡ ಆಡಿಸಂತ ತಮಗೆ ಇಷ್ಟವಾದಂತ ಪ್ರಸಂಗಗಳು. ಹೀಗೆ ಒಬ್ಬ ಕಲಾವಿದನಾದವನು, ಅದರಲ್ಲಿಯೂ ಭಾಗವತನಾದವನು, ಒಂದು ತನ್ನದೇ ಆದಂತ ಸ್ಥಾನದಲ್ಲಿ ಇರ್ತಕ್ಕಂಥವನು, ಹಿರಿತನದ ಒಂದು ಸ್ಥಾನ. ತಾವು ಭಾಗವತರಾಗಿ ಇಂದು ಬೆಳೆಯುತ್ತಿರುವಂತಹ ಯುವ ಭಾಗವತರಿಗಾಗಿ ತಮ್ಮ ಕಿವಿ ಮಾತುಗಳು ಏನು? ಅದೇ ಭಾಗವತರು ಈಗ ಎಲ್ಲ ಭಾಗವತ ಹುಡುಗರು ಎಲ್ಲ ಒಳ್ಳೆ ತಯಾರಾಗಿದ್ದಾರೆ. ಆದ್ರೆ ಕೆಲವರು ಪ್ರಸಂಗಗಳ ರಾಗಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಆದ್ರೆ ರಾಗ ಮಾಡ್ಬೋದು, ಇಂತಿಂತ ಪದ್ಯಕ್ಕೆ ಅಂತ ರಾಗ ಕೊಡ್ಲಿಕ್ಕೆ ಅಂದ್ರೆ ಈಗ ಉದಾಹರಣೆಗೆ ಕೃಷ್ಣಾರ್ಜುನ ಕಾಳಗ, ಅವಾಗ ಮೀರದ್ರ ಬುದ್ಧಿಯನ್ನು ನಿನ್ನೆ ನಾರಿ ಇದ್ರೊಳಗೆ ಇದು ಸತ್ತರೆ ದೂರ ಕೇಳುವವರಾರು ಬರಿದೆ ನಾಲ್ಕ ಕೇಳಿದ್ರು. ಅವ ಹೋಗಿ ತಡಿಲಿಕ್ಕೆ ಇದು ಮಾಡ್ಕೊಂಡಿರ್ತಾನೆ. ಅವಾಗ ಇವ ರಾಗ ಹೇಳ್ಕೊಂತಾ ಇದ್ರೆ ಕಲಾವಿದನಿಗೆ ಅವ್ ಎಷ್ಟೊತ್ತವರೆಗೆ ಮಾಡಿಟ್ಕೊಳ್ತಾನೆ. ಆ ಮುಂದಿನ ಪದ್ಯಕ್ಕೆ ರಾಗ ಕೊಡುದು, ನಾಳೆ ಸಮರಾಂಗಣದ ವಿಶ್ವಾಧಾರ ಮೂರ್ತಿಯ ಕೂಡೆ ಅದಕ್ಕೆ ರಾಗ ಕೊಡ್ಬಹುದು. ಆದ್ರೆ ಅದು ಪದ್ಯ ರಾಗ ಕೊಡಲಿಕ್ಕೆ ಸಾಹಿತ್ಯ, ಅದು ಅಭಿನಯ ಮಾಡ್ಲಿಕ್ಕೆ ಕಲಾವಿದನಿಗೆ ಯಾವ ಅಭಿನಯ, ಅದಕ್ಕೆ ಸಾಹಿತ್ಯ ಜ್ಞಾನ ಸ್ವಲ್ಪ ಭಾಗವತ ಅದು ನೀ ಬೇಕಾಗ್ತದೆ. ಸನ್ನಿವೇಶ ಯಾವುದು ನಾವ್ ಎಲ್ಲಿ ರಾಗವನ್ನ ಆಲಾಪಿಸ್ತಾ ಇರಬಹುದು ಎನ್ನುವಂತ, ಮತ್ತೆ ಒಂದೇ ವೇಷವನ್ನ ರಂಗದಲ್ಲಿ ತುಂಬಾ ಕುಣಿಸ್ತಾ ಇರುವುದು, ಅದು ನೋಡುವರಿಗೆ ಎಷ್ಟೇ ಚಂದ ಕುಣಿಯೋಳು, ಎಷ್ಟೇ ಹಾಡುಗಾರಲ ಇಲ್ಲಿ ಬಹಳ ಗೊತ್ತಾದ್ರೆ. ಉದಾಹರಣೆಗೆ ಈಗ ಇದು ಕನಕಾಂಗಿ ಕಲ್ಯಾಣ, ಅಭಿಮನ್ಯು ಅವನ್ನ ಅದು ಮೊದಲೆಲ್ಲ ಬೆಳಗೊರಿಗಿನ ಆಟ ಆಗುವಾಗ ಯಾವುದೋ ಪ್ರಸಂಗದ ಪದ್ಯ, ಕೆಲವರಿಗೆ ಅದು ಕನಕಾಂಗಿ ಕಲ್ಯಾಣದ ಪದ್ಯ ಅಂತ ಹೇಳ್ಕೊಂಡಿದ್ದಾರೆ. ಅದು ಐರಾವತ ಪ್ರಸಂಗದ ಪದ್ಯ ಯಾವುದು, ಇನ್ನು ಎಂದು ನಾವು ಬರುವಾಗ ಮಿಂದು ಮಡಿಯನ್ನುಟ್ಟು. ಈಗ ಕಲಾವಿದನಿಗೆ ನಾವೀಗ ಕಾಲಮಿತಿ ಆಟದಲ್ಲಿ ಬೇಡ ಅಂದ್ರೆ ಅವನಿಗೆ ಗೊತ್ತಿಲ್ಲ ಕೆಲವರಿಗೆ. ಅದು ಇದೇ ಕನಕಾಂಗಿ ಕಲ್ಯಾಣದ ಪದ್ಯ ಅಂತ ಅದ್ ನಾನು ಹೇಳಿಲ್ಲ ಅಂತೇಳಿ ಅವ ಅರ್ಥದಲ್ಲೇ ಕೌಂಟ್ ಕೊಡ್ತೇನೆ. ನಮ್ಗೆ ನಾವು ಬಂದ ಕೂಡಲೇ ಅದು ಆ ಪ್ರಸಂಗದ ಪದ್ಯ ಅಲ್ಲ. ಮೊದಲೆಲ್ಲ ಬೆಳಗುವರಿಗೆ ಆಟ ಆಗುವಾಗ ಏನೋ ಅವಾಗ ಮಾಡ್ತಿದ್ರು ಬೇರೆ ಬೇರೆ ಪ್ರಸಂಗದ ಪದ್ಯಗಳೆಲ್ಲ ಹಾಕಿ ಕಾಲ ವಿಸ್ತಾರ ಮಾಡೋದು. ನಾನು ಸಹ ನನಗೆ, ಯಾಕೆಂದ್ರೆ ನಾನು ಐರಾವತ ಪ್ರಸಂಗವನ್ನು ಆಡಿಸಿದ ಕೈ ನನಗೆ ಗೊತ್ತಾಯ್ತು, ಇಲ್ಲದ್ರೆ ನನಗೂ ಸಹ ಗೊತ್ತಿರ್ಲಿಲ್ಲ ಆ ಪದ್ಯ ಐರಾವತ ಪ್ರಸಂಗದಂತ ಗೊತ್ತಿಲ್ಲ. ಅದು ಕನಕಾಂಗಿ ಕಲ್ಯಾಣದ ಪ್ರಸಂಗದ ಪದ್ಯ ಅಂತ ಮಾಡ್ಕೊಂಡಿದ್ದೆ. ಹಿಂದಿನ ಕಲಾವಿದರು ಅದನ್ನ ಹಾಕ್ಲಿಲ್ಲ ಅಂತೇಳಿ ಆಕ್ಷೇಪಿಸ್ತಾರೆ. ಈ ರೀತಿಯಾಗಿ ಒಟ್ಟಾರೆಯಾಗಿ ಕಲಾ ಭಾಗವತನಾದವನು ಸಾಹಿತ್ಯ ಜ್ಞಾನ ಮತ್ತು ಆ ತಾರ್ಕಿಕ ಜ್ಞಾನ ಮತ್ತೆ ತುಂಬಾ ಅಧ್ಯಯನಶೀಲ ಮಾಡಬೇಕು. ಮತ್ತೆ ಈಗಿನ ಹುಡುಗರೆಲ್ಲ ಕಲಾವಿದರಾಗಲಿ ಭಾಗವತರ ಈಗ ತಯಾರಾಗ್ತಾ ಇದ್ದಾರೆ. ಈಗ ನಾವು ಹಿಂದಿನವ್ರು ಹೇಳ್ತಾರೆ ಈಗಿನವ್ರು ತಯಾರಾಗುದಿಲ್ಲ ಅಲ್ಲ, ಈಗ ಒಳ್ಳೊಳ್ಳೆ ಕಲಾವಿದರು ತಯಾರಾಗಿದ್ದಾರೆ, ಒಳ್ಳೆ ಭಾಗವತರು ತಯಾರಾಗಿದ್ದಾರೆ, ಎಲ್ಲ ಒಳ್ಳೆ. ಮತ್ತೆ ಈಗ ಮೊದಲು ಯಕ್ಷಗಾನಕ್ಕೆ ಕಷ್ಟ ಇತ್ತು, ಈಗ ಯಕ್ಷಗಾನ ಜೀವ ಸುಖ. ಮೊದಲೆಲ್ಲ ನಾವು ಯಕ್ಷಗಾನಕ್ಕೆ ಬರುವಾಗ ಕೆಲವರು ಹೇಳ್ತಿದ್ರು, ಯಾಕೆ ನೀವು ಸುಮ್ಮನೆ ಯಕ್ಷಗಾನಕ್ಕೆ ಬರ್ತೀರಿ, ಎಲ್ಲ ಬೇರೆ ಹೋಟ್ಲು ಗಿಟ್ಲು ಬೇರೆ ನೋಡ್ಬೋದಲ್ಲ. ನಮ್ಗೆ ಹಾಗೆ ಸಿಟ್ಟು ಬರ್ತಿತ್ತು, ಯಾಕಂದ್ರೆ ಇವ್ರು ದೊಡ್ಡ ಕಲಾವಿದರಾಗಿದ್ದಾರೆ, ನಮ್ಮನ್ನ ಯಕ್ಷಗಾನಕ್ಕೆ ಬರ್ಲಿ. ಆದ್ರೆ ಮೊದಲಿನ ಅವಾಗ ಕಷ್ಟ ಇತ್ತು, ಈಗ ಹಾಗಲ್ಲ. ಈಗ ಮತ್ತೆ ಯಕ್ಷಗಾನ ಬೆಳೆಸೋರು ತುಂಬಾ, ಉದಾಹರಣೆಗೆ ನಮ್ಮ
ಪಟ್ಲ ಸತೀಶ್ ಶೆಟ್ಟರ್ ಭಾಗವತ್ ಪಟ್ಲ ಫೌಂಡೇಶನ್ ಇಂದ ಕಲಾವಿದರಿಗೆ ಎಷ್ಟು ಸಹಕಾರ ಮಾಡ್ತಾ ಇದ್ದಾರೆ. ಯಕ್ಷಗಾನ ಕಲಾರಂಗ ಬೇರೆ ಬೇರೆ ಈಗ ಟ್ರಸ್ಟ್ ಗಳು ಮಾಡಿ ಕೆಲವು ಅಸಹಾಯ ಕಲಾವಿದರಿಗೆ ಕಲಾವಿದರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಾ ನೆರವು ಕೊಡ್ತಾ ಇದ್ದಾರೆ. ಈಗ ತುಂಬಾ ಯಕ್ಷಗಾನ ಕಲಾವಿದರು, ಅದರಲ್ಲೂ ನಾನಂತೂ ಯಕ್ಷಗಾನ ಅಲ್ದಿದ್ರೆ ನಾನು ಏನಲ್ಲ. ಯಕ್ಷಗಾನದಿಂದಲೇ ನನ್ನ ಯಕ್ಷಗಾನ ಅಲ್ದಿದ್ರೆ ನಾನು ಏನಲ್ಲ. ಅಲ್ಲಿ ಸಹ ಮನೆ ಯಕ್ಷಗಾನ ದುಡ್ಡಿಂದಲೇ ಮನೆಗೆ, ಇಲ್ಲೂ ಸಹ ಮನೆ ಮಾಡಿದ್ದೇನೆ, ಯಕ್ಷಗಾನ ದುಡ್ಡಿನ ಜಾಗ ತಗೊಂಡಿದ್ದೇನೆ, ಮನೆ ಯಕ್ಷಗಾನದಿಂದಲೇ, ನಾನು ಬೇರೆ ಏನೋ ಇದಿಲ್ಲ. ನಿಮ್ಮ ಸಂಪತ್ತೇ ಯಕ್ಷಗಾನ. ನಾನು ಯಕ್ಷಗಾನ, ಯಾರು ಯಕ್ಷಗಾನಕ್ಕೆ ದೂಡಿದ್ರೆ ಬೇಕಾದ್ರೆ ಅವ್ರಿಗೆ ಯಾವ್ದಾದ್ರು ಯಕ್ಷಗಾನ ಬಿಡ್ಲಿ. ಯಕ್ಷಗಾನಕ್ಕೆ ಬೈದ್ರೆ ನಾನು ಯಾರು ನನ್ಗೆ ಸಿಟ್ಟು ಬರ್ತದೆ. ನಾನಂದ್ರೆ ಯಕ್ಷಗಾನದಿಂದ ಯಕ್ಷಗಾನ ಒಂದಲ್ದಿದ್ರೆ ನಾನು ಏನು ಅಲ್ಲ. ಈ ಶುದ್ಧವಾದಂತಹ ಈ ಯಕ್ಷಗಾನ ಕಲೆಯನ್ನ ಕೆಲವರು ದುಶ್ಚಟಗಳಿಂದ ಕಲೆಯನ್ನು ಕೊಳೆ ಮಾಡ್ತಾರೆ. ಹೌದು. ಆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದೇ ಅಂತವ್ರ ಯಕ್ಷಗಾನ ಅವರು ಬೇಡದ ದುಶ್ಚಟಕ್ಕೆ ಅವ್ರ ಬಲಿ ಹಾಕೊಂಡು ನಾನು ಯಕ್ಷಗಾನಕ್ಕೆ ಬಂದ ಅವರೇ ಯಕ್ಷಗಾನಕ್ಕಲ್ಲ ಯಾರು ಬಂದ್ರು ಹಾಳಾಗ್ತಾರೆ. ಕಲೆ ಎನ್ನುವಂಥದ್ದು ಸ್ವಚ್ಛವಾಗಿದ್ದು ಇವರ ಚಾರಿತ್ರ್ಯ ಅನ್ನೋದು ಸ್ವಚ್ಛ ಇಲ್ಲ. ಹೌದು, ಖಂಡಿತ. ಇಂಥವರಿಂದ ಮುಕ್ತಗೊಳಿಸಬೇಕು ಬಯಸ್ತೀರಿ. ಒಟ್ಟಾರೆಯಾಗಿ ನೀವು ಕಲೆಯನ್ನ ಆರಾಧಿಸಿಕೊಂಡು ಕಾನಗೌಡ ಅವರೇ, ಈ ಯಕ್ಷಗಾನ ಬದುಕು ಒಂದು ದೀರ್ಘವಾದಂತ ಯಕ್ಷಗಾನ, ರಾತ್ರಿಯಿಂದ ಹಿಡಿದು ಬೆಳಗಿನ ತನಕ ಇದೆ. ಇಂದು ಕಾಲಮಿತಿಗೆ ಬಂದಿದೆ. ಇದು ಯಕ್ಷಗಾನದ ಬೆಳವಣಿಗೆಗೆ ಅಥವಾ ಯಕ್ಷಗಾನ ಎನ್ನುವುದು ಮುಂದಿನ ತಲೆಮಾರಿಗೆ ವರ್ಗಾವಣೆ ಆಗ್ತದೆ. ಒಂದು ತಲೆಮಾರಿಗೆ ಒಂದು ತಲೆಮಾರಿಗೆ ಅನುಕೂಲವು. ಯಕ್ಷಗಾನ ಈಗ ಪ್ರೇಕ್ಷಕರ ದೃಷ್ಟಿಯಿಂದ ಬೆಳಗುವರೆಗೆ ಆಟ ನೋಡ್ಲಿಕ್ಕೆ ಜನ ಇರೋದಿಲ್ಲ. ಆದ್ರೆ ಕಲೆಗೆ ಈಗ ಕಾಲಮಿತಿ ಆದ್ರಿಂದ ಎಲ್ಲ ಶಾರ್ಟ್ ಚುರುಕು ಮಾಡ್ತಾ ಬರ್ತೇವೆ. ಈಗ ಕೇಂದ್ರದಿಂದ ಒಬ್ಬ ವಿದ್ಯಾರ್ಥಿ ಕಲಿತು ಬಂದಿರ್ತಾನೆ, ಅವ ಇಲ್ಲ ಅವನ ಮನೆ ಅಂಗಳದಲ್ಲಿ ಪ್ರದರ್ಶನ ಮಾಡುದ. ಈಗ ಸಭಲಕ್ಷಣ ಎಲ್ಲ ಕಟ್ಟಾಗಿದೆ. ಒಡ್ಡೋಲು ಪಾಂಡವರು ಒಡ್ಡೋಲ್ಗೆ ಇಲ್ಲ. ಈ ಕೆಲವೆಲ್ಲ ಅಳಿಸಿ ಹೋಗುದು ಒಂದು ಕಾಲಮಿತಿಯ ಯಕ್ಷಗಾನ ಆದ್ರಿಂದ. ಮತ್ತೆ ಈ ಹರಕೆ ಆಟಗಳೆಲ್ಲ ಒಂದು ರೀತಿಯಲ್ಲಿ ಬೆಳಗುವರೆಗಾದ್ರೆ ಒಳ್ಳೇದು. ಯಾಕಂದ್ರೆ ಆಟ ಸೋನಿ ಪಾಪ ಎಷ್ಟೋ ವರ್ಷದಿಂದ ಹರಕೆ ಆಟ ಮಾಡ್ಕೊಂಡು ಅರ್ಧ ರಾತ್ರಿ ಆಟ ಕೈದಾದ ಕೂಡ ಏನೋ ಬಿಕೋ ಅಂತದೆ ಅವ್ರ ಮನೆಯಲ್ಲಿ. ಬೆಳಕಿನ ಸೇವೆ ಈಗ ಎಂತ ಮಾಡುದು, ಆಟಕ್ಕೆ ನೋಡ್ಲಿಕ್ಕೆ ಜನ ಇರುವುದಿಲ್ಲ ಅಂತ ಹಾಗೆ ಮಾಡಿದ್ದಾರೆ. ಕೆಲವು ಕಲಾವಿದರಿಗೆ ಇದಿರ್ಬೋದು, ಕೆಲವು ದೃಷ್ಟಿಯಿಂದ ಒಳ್ಳೇದು, ಕೆಲವು ದೃಷ್ಟಿಯಿಂದ ಹೀಗೆ. ಈಗ ನಮ್ಮ ಮಂದಾರ್ತಿ ಮೇಳದಲ್ಲಿ 4-5 ಪ್ರಸಂಗ, ಮೇಳದ ಕೂಡಾಟ 4-5 ಪ್ರಸಂಗ ಇಡ್ತಾರೆ. ಒಂದು ಪ್ರಸಂಗ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇಲ್ಲಿ ಪದ್ಯ ಹೇಳ್ತಾ ಇದ್ರೆ ಮಾವ ಅಲ್ಲಿ 1 ಗಂಟೆ ವೇಷ ಮಾಡ್ತಾ ಇರ್ತೇವೆ, ಒಂದು ವೇಷ ಕುಣಿಸ್ತಾ ಇದ್ದಾರೆ. ಎಲ್ಲಿ 1 ಗಂಟೆ ವೇಷ ಮಾಡ್ಕೊಂಡು ಬರ್ತಾರೆ, ಅವನಿಗೆ ಪಾಪ ಒಂದು ಪದ್ಯಕ್ಕೆ ಪದ್ಯ ಇಲ್ಲ. ಕೆಲವು ಹುಡುಗರ ಮಕ್ಕಳೆಲ್ಲ ಈಗ ಒಳ್ಳೆ ತಯಾರಾಗಿದ್ದಾರೆ, ಆದ್ರೆ ಅವ್ರಿಗೆ ಅವಕಾಶ ಇಲ್ಲ ಈ ಕಾಲಮಿತಿಯಿಂದ. ಇದೊಂದು ರೀತಿಯಲ್ಲಿ ಬೆಳೆಯುತ್ತಿರುವಂತ ಸಿರಿಯನ್ನ ಚೂಟಿ ಹಾಕಿದಂತ ಒಂದು ರೀತಿಯಿಂದ ಹೀಗೆ ಕಡೆಯಲ್ಲಿ ಪ್ರೇಕ್ಷಕರು ಬೆಳಗುವರೆಗೆ ಮಾಡಿದ್ರೆ ಆಟ ನೋಡ್ಲಿಕ್ಕೆ ಪ್ರೇಕ್ಷಕರೆಲ್ಲ ಆಟ ನಾವು ಮಾಡ್ತಾ ಇರ್ಬೇಕಾಗ್ತದೆ. ಇದು ಒಂದು ರೀತಿಯಲ್ಲಿ ಒಳಿತು ಕೆಡುತುಗಳನ್ನು ಜಿಜ್ಞಾಸೆ ದೇವರಿಗೆ. ಖಂಡಿತ. ಕಾನಗೌಡವರೇ, ಈ ಯಕ್ಷಗಾನ ಬದುಕಿನಲ್ಲಿ ಕಲಾವಿದನೋರ್ವನು ಪರಿಪಕ್ವತೆ ಆಗ್ತಾ ಬರುವಂತ ಕಾಲಕ್ಕೆ ಮಾರ್ಗದರ್ಶನ ಅನ್ನೋದು ಬೇಕಾಗ್ತದೆ. ಭಾಗವತರ ಮಾರ್ಗದರ್ಶನ ಎನ್ನುವುದು ಹಿಂದಿನಿಂದಲೂ ಒಂದು 1ನೇ ವೇಷದ ಸ್ಥಾನ. ಎಲ್ಲಾ ಕಲಾವಿದರಿಗಾಗಿರ್ಬೋದು ಎಲ್ಲಾ ವಿಷಯದಲ್ಲಿ ಮಾರ್ಗದರ್ಶಿಸುವುದಕ್ಕೆ. ಇಂದು ಆ ಭಾಗವತಿಕೆಯ ಸ್ಥಾನ ಇಂದಿನ ಭಾಗವತರ ಮುಖ್ಯ ಭಾಗವತರುಗಳಲ್ಲಿ ಉಳಿದಿದೆಯಾ? ಉಳಿದೇ ಕೆಲವು ನಾವು ಮುಖ್ಯ ಭಾಗವತ ಅಂದ್ರೆ ಸ್ವಲ್ಪ ಇದು ದಬ್ಬಾಗಿ ಅದನ್ನೆಲ್ಲ ಈಗ ಕೇಳುದಿಲ್ಲ. ಈಗಿನ ಹುಡುಗರ ಮಕ್ಕಳು ಕೇಳುದಿಲ್ಲ. ನಮ್ಗೆ ನಮ್ಮ ಸ್ಥಾನ ನಾವು ನಮ್ ಕೆಲಸ ಮಾಡ್ಕೊಂಡು ಆಗ್ಬೇಕಾಗ್ತದೆ. ಮೊದಲೆಲ್ಲ ಅಂದ್ರೆ ಹಿರಿಯ ಭಾಗವತರು ಅಥವಾ ಹಿರಿಯ ಕಲಾವಿದರು ಸೇವೆ ಮಾಡ್ಕೊಂಡು ಹುಡುಗರ ಮಕ್ಕಳೆಲ್ಲ ಕಲಿತಿದ್ರು. ಈಗ ಇದಿಲ್ಲ, ಸೇವಾ ಮನೋಭಾವನೆ ಮಾಡ್ಬೇಕಾದಿಲ್ಲ. ಈಗ ಎಲ್ಲರ ಮನೆ ಮಕ್ಕಳು ನಮ್ಮ ಮನೆ ಮಕ್ಕಳಾದ್ರು ನಾಳೆ ಮಾಡುದು ಹಾಗೆ. ಈಗಂದ್ರೆ ಕಲಿಯುವುದಾದ್ರೆ ಯಕ್ಷಗಾನ ಕೇಂದ್ರ ಇದೆ, ಕಲ್ತ್ಕೊಂಡು ಬರ್ತಾರೆ. ಏನಾದ್ರು ಬೇರೆ ಪ್ರಸಂಗ ನೋಡ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ, ಮಾಡ್ತಾರೆ. ಯಾರು ಕಲಾವಿದರ ನಾ ಮೊದಲೇ ಅಂದ್ರೆ ಕಲಾವಿದನಿಗೆ ಅವನ ಬಟ್ಟೆ ತೊಳೆದು ಕೊಟ್ಟು ಅವನಿಗೆ ಚಹಾ ತಗೊಂಡು ಕೊಟ್ಟು ಅವ್ನು ಕೇಳ್ಕೊಂಡು ಇದು ಮಾಡ್ತಿದ್ರು. ಈಗ ಕಾಲ ಹೇಗೆ ಬಂದಿದೆ, ಬದಲಾಗ್ತಾ ಇದೆ. ಈಗ ಕೆಲವು ಕಲಾವಿದರು, ಈಗ ನಾವು ಹಿರಿಯ ಕಲಾವಿದರು ಇದೆ, ಕೆಲವು ಭಾಗವತರಿಗೆ ಅವ್ರು ಕೊಡುವಂತ ಗೌರವ ಕೊಡ್ತಾರೆ. ಅದ್ರ ಗೌರವ ಕೊಟ್ಟಿದ್ದು ನಾವು ಉಳಿಸ್ಕೊಳ್ಬೇಕು. ಅವ್ರು ಕೊಟ್ಟಿದ್ದಾರೆ ಅಂತೇಳಿ ನಾವು ಇದು ಮಾಡ್ಲಿಕ್ಕೆ ಹೋಗ್ಬಾರ್ದು. ದೊಡ್ಡ ಮಾಡಬಾರ್ದು. ನಾನಂತೂ ಆಗಲ್ಲ. ನಾನು ಸಣ್ಣ ಹುಡುಗರಿಂದ ದೊಡ್ಡ ಕಲಾ, ಅದೇ ರಂಗದಲ್ಲಿ ಕೆಲವು ದೊಡ್ಡ ಕಲಾವಿದರು ಇದು ಮಾಡಿದ್ದು ನಾವು ಖಂಡಿಸಿದ್ದು ಉಂಟು. ರಂಗದಲ್ಲಿ ಹಿರಿಯ ಕಲಾವಿದರು ಏನಾದ್ರು ರಂಗದಲ್ಲಿ ಮಾಡ್ತಿದ್ರು. ಕಾನಗೌಡವರೇ, ಯಕ್ಷ ಬದುಕಿನ ಈ ಪಯಣ 32 ವರ್ಷಗಳ ಸುದೀರ್ಘ ಭಾಗವತಿಗೆ ಈ ಪಯಣದಲ್ಲಿ ಕೇವಲ ನೀವು ಮೇಳಗಳಲ್ಲಿ ಮಾತ್ರ ಪ್ರದರ್ಶನ ಮಾಡಿದ್ರೆ ಅಥವಾ ಬೇರೆ ಸಂಘ ಸಂಸ್ಥೆಗಳಲ್ಲಿ? ತುಂಬಾ ಸಂಘ ಸಂಸ್ಥೆಗಳು. ಈಗ ಸಾಮಾನ್ಯ
ಬೈಂದೂರಿಂದ ಉಡುಪಿಯ ಹಲೆಯೂರು ಬೈಂದೂರು ಭಟ್ಕಳದವರೆಗೂ ಸಂಘದ ಆಟಗಳು, ಭಟ್ಕಳ, ಬೀಜೂರು, ಉಪ್ಪಿನಕುದ್ರು, ಎಲ್ಲ ತುಂಬಾ ಸಂಘ ಸಂಸ್ಥೆಗಳು ಉಡುಪಿಯಲ್ಲಿ. ಇದು ಕುತ್ಪಾಡಿ ಸಂಘ, ಹಲೆಯೂರು ಸಂಘ ಎಲ್ಲ. ಆದ್ರೆ ಈಗ ಕಾಲಮಿತಿ ಪ್ರದರ್ಶನ, ಅದರಿಂದ ನಮ್ಗೆ ಅವ್ರ ಸಂಘದ ಆಟಕ್ಕೆ ಎಲ್ಲ ಆಟಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ನಮಗೆ ಇದು ಅನುದಿನ ಆಟ, ಅವ್ರದ್ದು ಒಂದ್ ದಿವಸ. ಹಾಗಾಗಿ ನಾನು ಕೆಲವು ಆಟಗಳನ್ನ ಬಿಟ್ಟಿದ್ದೇನೆ. ಆದ್ರೆ ಸಂಘ ಸಂಸ್ಥೆಗಳಲ್ಲಿ ಈಗ ಕೆಲವೆಲ್ಲ ಒಳ್ಳೊಳ್ಳೆ ಅಂದ್ರೆ ಎಲ್ಲ ಮಾಡ್ತಾರೆ ಅವರು. ಈಗ ಕೃಷ್ಣನ ಒಡ್ಡೋಲ್ಗ, ಒಡ್ಡೋಲ್ಗ, ಬಣ್ಣದ ಒಡ್ಡೋಲ್ಗ, ಎಂಟ್ರಂಕಿ ಕೋಣ, ಕಡದಿನ ಅಂತದ್ದಿನತ, ಅದೆಲ್ಲ ಸಂಘದಲ್ಲಿ ಉಳ್ಕೊಂಡಿದೆ. ಮೇಳದಲ್ಲಿ ಅದನ್ನ ಪ್ರದರ್ಶನ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಕಾಲಮಿತಿ ಆದ್ರಿಂದ. ನನಗೆ ಸಂಘದ ಆಟ, ಕೆಲವು ಬಹಳ ಖುಷಿ ಆಗ್ತದೆ. ಹೌದೌದು. ಸಂಘದಲ್ಲಿ ನೋಡಿದಾಗಲೂ ಕೂಡ ಹೌದೌದು. ಈಗ ಸಂಘದಲ್ಲಿ ಒಳ್ಳೊಳ್ಳೆ ಇವರು ನಮ್ಮ ಪ್ರಸಾದ್ ಕುಮಾರ್ ಮಗಿಬೆಟ್ ಅವರು, ಇರೋಡಿ ಅವರು, ಮಂಜುನಾಥ್ ಕುಲಾಲ್ರು, ನಮ್ಮ ಪ್ರತೀಶ್ ಕುಮಾರ್ ಬ್ರಹ್ಮ ಅವರು ನಮ್ಮ ಉಡುಪಿಯಲ್ಲಿ ಅವರು ಕೆಳರ್ಕಬೆಟ್ ಸಂಘದವರು, ನಮ್ಮ ಬಡನಡಿಯವರು ಕೇಶವರಾವ್ ಅವರು ಎಲ್ಲ ಅವರು ಒಳ್ಳೊಳ್ಳೆ ಇದು ತರಬೇತಿ ಕೊಡ್ತಾರೆ. ಒಳ್ಳೊಳ್ಳೆ ನಮ್ಗೂ ಹವ್ಯಾಸಿ ಕಲಾವಿದರು ಪರಿಪೂರ್ಣರಾಗಿ ಒಳ್ಳೆ ಕಲಾವಿದರಿದ್ದಾರೆ. ಹೌದೌದು. ಕಾನ್ಗೌಡರವರೇ, ಈಗ ತಾವು ಈ ತಮ್ಮ ಮೇಳದ ಪರಿಮಿತಿಯಲ್ಲಿ ಸೇವೆಗಳಲ್ಲದೆ ಬೇರೆ ಎಲ್ಲಿ ತಾವುಗಳ ಪ್ರದರ್ಶನವನ್ನು ಮಾಡಿದ್ರಿ? ರಾಜ್ಯಗಳಲ್ಲಿಯೋ ಅಥವಾ ವಿದೇಶದಲ್ಲಿ ಪ್ರದರ್ಶನ? ಮೊದಲೇ ನಮ್ಮ ಇವರು ಕೋಟ ಗುಂಡು ಕಾಂಚನ್ರವರ ಅಮೃತೇಶ್ವರಿ ಪ್ರವಾಸಿ ಮೇಳ ಅಂತಲ್ಲ, ಅವಾಗ ಅದ್ರಲ್ಲೇ ಇರುವಾಗ ನಾವು ಬೊಂಬೈ, ಬೆಂಗಳೂರು, ಹೈದರಾಬಾದ್ ದೂರ ದೂರ ಆಟಕ್ಕೆಲ್ಲ ಹೋಗ್ತಾ ಇದ್ದೆ. ಈಗ ಯಕ್ಷಗಾನ ಕೊರೋನಾ ಬಂತಲ್ಲ ಮಧ್ಯ, ಆವಾಗ ನಾನು ಒಂದ್ 4-5 ದನ ಸಾಕೊಂಡೆ, ದನ ಮನೆಯಲ್ಲಿ. ಹಾಗಾಗಿ ಅಷ್ಟರಲ್ಲಿ ದೂರ ಯಕ್ಷಗಾನಕ್ಕೆ ಹೋಗ್ಬಿಟ್ಟು, ಅಂದ್ರೆ ನಾನು ಮೊದಲೇ ಸಣ್ಣ ಇರುವಾಗ ದನ ಕಾತ್ಕೊಂಡಿದ್ದಲ್ಲ, ನನಗೆ ಅದೊಂದು ಹವ್ಯಾಸ, ಒಂದು ಬಾಂಧವ್ಯ. ಲಾಕ್ ಡೌನ್ ಅಲ್ಲಿ ನಾನು ದನ ಸಾಕಿದ್ದೆ. ಆಗ ದನ ಗದ್ದರಿಂದ ಹೋಗುವ ಆಚೀಚೆ ದೂರ ದೂರ ಆಟಕ್ಕೆಲ್ಲ ಹೋಗುದಿಲ್ಲ. ಈ ಸಂಘ ಸಂಸ್ಥೆಗಳಲ್ಲಿ ಬೇರೆ ಬೇರೆ ನಮ್ಮ ಅವರು ಪೇತ್ರಿಕೆ, ಚೆರಕಾಡಿ, ಮಂಜುನಾಥ್ ಪ್ರಭುಗಳದ್ದು ಅವ್ರದ್ದು ಆಟ, ಅವರು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಹೋದ್ರೆ ಆಟ ಪದ್ಯದಲ್ಲಿ ಖುಷಿ ಆಗ್ತದೆ ನಮ್ಗೆ. ಅಂದ್ರೆ ಎಲ್ಲ ಸಾಂಪ್ರದಾಯಗಳು ಕೆಲವೆಲ್ಲ ಮತ್ತೆ ಮರುಕಳಿಸಿದಂತ. ಹೌದೌದು. ರಂಗದಲ್ಲಿ ಈ ಸಂಪೂರ್ಣ ಕೃಷ್ಣನ ಒಡ್ಡೋಲ್ಗ, ಬಣ್ಣದ ಒಡ್ಡೋಲ್ಗ, ಇದೆಲ್ಲ ಈ ಸಂಘ ಸಂಸ್ಥೆಗಳಲ್ಲಿ ಸಾಲಿಕೆರೆ ಸಂಘದಲ್ಲಿ ಪ್ರತೀಶ್ ಕುಮಾರ್ ಮಾಡ್ತಾರೆ. ಅದ್ರಲ್ಲಿ ಬಹಳ ಇದಾಗ್ತದೆ, ಬಹಳ ಖುಷಿ ಆಗ್ತದೆ. ಒಟ್ಟಾರೆಯಾಗಿ ತಾವು ಬೆಂಗಳೂರು, ಹೈದರಾಬಾದ್ ಇಂತಹ ಹೊರ ರಾಜ್ಯ, ಹೊರ ಪ್ರದೇಶಗಳಲ್ಲಿ ಕೂಡ ಪ್ರದರ್ಶನವನ್ನ ಮಾಡ್ತೀವಿ. ಇದೇ ರೀತಿಯಲ್ಲಿ ತಮ್ಮ ಈ ಯಕ್ಷ ಬದುಕಿನಲ್ಲಿ ತಮ್ಮನ್ನ ಗುರುತಿಸಿ ಗೌರವಿಸಿದಂತ ನೆನಪುಗಳಿದೆಯಾ? ಹೌದು, ತುಂಬಾ ಕಡೆ ಗುರುತಿಸಿದ್ದಾರೆ. ನಮ್ಮ ಹುಟ್ಟೂರು ಸನ್ಮಾನ ಆಗಿದೆ. ಮತ್ತೆ ನಮ್ಮ ಮಂದರ್ತಿ ತಂತ್ರಾಡಿ ಹಿರಣ್ಯ ಶೆಟ್ಟಿಗಾರ್ ಅವರು ಮೇಳದಲ್ಲಿ ನಮ್ಮ ಗುರುಗಳ ಹತ್ರ KP ಹೆಗಡೆ ಅವ್ರ ಹತ್ರ ಅವರ ಕೈಯಿಂದಲೇ ಸನ್ಮಾನ ಮಾಡಿಸಿದ್ದಾರೆ. ಮತ್ತೆ ನಮ್ಮ ಬೆಂಗಳೂರಲ್ಲಿ ತುಂಬಾ ಕಡೆಗೆಲ್ಲ ಯಕ್ಷಗಾನ ಪ್ರದರ್ಶನಗಳಲ್ಲೆಲ್ಲ ನಮ್ಮ ಹೌದೌದು, ನಮಗೊಂದು ಸಾರ್ಥಕತೆ ಅನಿಸಿದೆ. ತುಂಬಾ ಕಡೆ ಸನ್ಮಾನ ಎಲ್ಲ. ಖಂಡಿತವಾಗಿ. ತಾವುಗಳು ಈ ಸನ್ಮಾನಗಳನ್ನ ಪಡೆದುಕೊಳ್ಳುವಂತ ಬದುಕಿನಲ್ಲಿ ತಮ್ಮ ಸಾಂಸಾರಿಕ ಜೀವನದಲ್ಲಿಯೂ ಕೂಡ ಒಂದು ಕಡೆಯಲ್ಲಿ ಯಕ್ಷಗಾನ, ಇನ್ನೊಂದು ಕಡೆಯಲ್ಲಿ ಸಂಸಾರ, ತಮ್ಮ ಸಂಸಾರದ ಕುರಿತಾಗಿ ನಮ್ಮೊಂದಿಗೆ ಹಂಚಿಕೊಳ್ಳುದಾಗ. ಸಂಸಾರದಲ್ಲಿ ನನ್ನ ಹೆಂಡತಿ ಸುಶೀಲ ಅಂತ, ಅವಳದು ತಾಯಿ ಮನೆಯಲ್ಲಿ ಕುಂಜಾಲ್ ಅಂತ. ನಾವೀಗ ಇಲ್ಲಿ ಸಾಲಿಕೆರೆಯಲ್ಲಿ ನಾನೊಂದ್ ಸ್ವಲ್ಪ ಜಾಗನ ತಗೊಂಡಿದ್ದೇನೆ. ಮತ್ತೆ ಅಲ್ಲದೆ ನಮ್ಮ ಮಾವನ ಜಾಗದಲ್ಲಿ ಮನೆ ಮಾಡಿದ್ದೇವೆ. ಇಲ್ಲೇ ಮನೆ ಮಾಡಿದ್ ಮೊದಲೊಂದು ಹಳೆ ಮನೆ ಇತ್ತು, ಹೊನ್ನಾಳ ಸಾಲಿಕೆರೆಯಲ್ಲಿ. ನನ್ಗೆ ಹೆಂಡತಿ ನನ್ನ ಯಾವ ಒಂದು ಕಾರ್ಯಕ್ಕೂ ಪೂರಕ ಆಗಿದ್ದಾರೆ, ಸುಶೀಲಾ ಅಂತ. ನನ್ನ ಮಗಳು ನವೇಶ್ರೀ, ಅವಳಿಗೆ ಫಸ್ಟ್ PUC ಓದ್ತಾ ಇದ್ದಾಳೆ. ಅವಳು ಸಹ ಪ್ರತೀಶ್ ಕುಮಾರ್ ರಲ್ಲಿ ಯಕ್ಷಗಾನ ಕಲಿತು ವೇಷ ಎಲ್ಲ ಮಾಡ್ತಾಳೆ. ಒಂದು ಸಂತೃಪ್ತ ಜೀವನವನ್ನು, ಏನ್ ತೊಂದ್ರೆ ಇಲ್ಲ. ಕಲಾಮಾತೆ ನನಗೆ ಒಳ್ಳೆ, ನನಗೆ ಮೇಳದ ನೆಮ್ಮದಿ ಉಂಟು. ನನ್ನ 32 ವರ್ಷದ ತಿರುಗಾಟದಲ್ಲಿ ಒಂದು ಗಲಾಟೆ, ಗೌಜು ಇದೆಲ್ಲ ಮಾಡ್ಕೊಂಡದ್ದೇ ಇಲ್ಲ. ಪರಮಾಣ ಭಾಗವತ ಅವ್ರಿದ್ರು ಅಂದ್ರೆ ನಮ್ ಕೆಲಸ ಆಯ್ತು, ನಾವು ಆಯ್ತು. ಒಟ್ಟಾರೆಯಾಗಿ ತಾವು ಕಳೆದ ಈ 32 ವರ್ಷಗಳಲ್ಲಿ ಬಹಳ ನೆನಪಿನಲ್ಲಿ ಉಳಿಯುವಂತಹ ಕಲಾ ಬದುಕಿನ ದಿನಗಳಿದೆಯಾ? ಯಾವ್ದಾದ್ರು ಘಟನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದು? ನೆನಪಿನಲ್ಲಿ ಉಳಿಯುವಂತದಂದ್ರೆ ಕೆಲವು ಸಾರಿ, ಅಂದ್ರೆ ನಾನು ಸಿರ್ಸಿ ಮೇಳದಲ್ಲಿ ಇರುವಾಗ ಒಂದ್ಸರಿ, ಅವಾಗ ದೊಡ್ಡ ಚಿಟ್ಟಾಣಿಯವರೆಲ್ಲ ಇದ್ದರು. ಅವಾಗ ಭಾಗವತರು KP ಹೆಗಡೆ ಅವರು, ನಮ್ಮ ಗುರುಗಳು KP ಹೆಗಡೆ ಅವರು, ಕೊಳಗಿ ಕೇಶವ ಹೆಗಡೆ ಅವರು, ಮತ್ತೆ ರವೀಂದ್ರ ಕೃಷ್ಣ ಭಟ್ರು. ನಾನು ಸಂಗೀತಕ್ಕಿದ್ದೆ. ಅಲ್ಲಿ ಎಲ್ಲೋ ಅವಾಗ ಈ ಫೋನ್ಗಿಂತ ಮೊಬೈಲ್ ಕಡಿಮೆ ಅಲ್ಲ, ಭಾಗವತರುಗಳು ಬರ್ಲೇ ಇಲ್ಲ. ಭಾಗವತರು ಅವ್ರು ಎಲ್ಲೋ ಹೋಗಿದ್ರು, ಅವ್ರು ಯಾರು ಬರ್ಲಿಲ್ಲ, ಬರೋದು ಲೇಟ್ ಆಯ್ತು. ಚಂದ್ರಾಶ್ಚರಿತೆ ಪ್ರಸಂಗ ದುಷ್ಟ ಬುದ್ಧಿ ಚಿಟ್ಟಾಣಿ ಅವ್ರದ್ದು.
ನನಗೆ ಸಂಗೀತ ಮಾಡ್ಲಿಕ್ಕೆ ಸರಿ ಬರುವುದಿಲ್ಲ. ಹಾಗೆ ಒದ್ದೆ ಹೇಳ್ತಿದ್ರು ನನಗೆ. ಹಗಲು ಅವ್ರು ಬಹಳ ಸಲಿಗೆತ್ತು ಚಿಟ್ಟಣ, ಏನಾದ್ರು ತಂದು ಕೊಡುದಾರೆ ನನ್ನ ಕಳಿಸ್ತಿದ್ರು ಅಂಗಡಿ ಹೋಗಿ ಅದನ್ನ ತಗೊಂಡ್ ಬಾ ಎಂತ ತರ್ಲಿಕ್ಕೆ ಸಲಿಗೆತ್ತು. ಅವ್ರು ಬರಲ್ಲ, ಕಡೆಗೆ 2 ಪದ್ಯ ಹೇಳಲಿಕ್ಕೆ ಅವಕಾಶ ಸಿಕ್ಕಿತ್ತು ಚಿಟ್ಟಣ ಅವರಿಗೆ. ಹಾಗೆ ಮತ್ತೆ ಯಕ್ಷಗಾನದಲ್ಲಿ ನನಗೆ ಒಂದ್ಸಾರಿ ಇಲ್ಲಿ ಮಡಮಕ್ಕಿ ಮೇಳದಲ್ಲಿ ಇರುವಾಗ ನಾ ಮಲ್ಕೊಂಡಿದ್ದೆ. ಒಬ್ರು ಬಂದು ನಮ್ಗೆ ಎಬ್ಬಿಸಿದ್ರು, ನಮ್ಮ ಮ್ಯಾನೇಜರ್ ಬಂದು ಎಬ್ಬಿಸಿದ್ರು, ಹರೀಶ್ ಕುಮಾರ್ ಹೊನ್ನಾಳ ಅವರಿದ್ರು. ನಿಮಗೆ ಸನ್ಮಾನ ಮಾಡ್ಲಿಕ್ಕೆ ಬಂದಾರೆ, ನೋಡಿ ಅವ್ರು ಗಮ್ಮತ್ ಮಾಡ್ತಾರೆ ಅಂತ ಹೇಳಿದೆ. ಇಲ್ಲ, ಮೊದಲೊಂದು ಅಲ್ಲಿ ಭೀಷ್ಮಜಯ ಪ್ರಸಂಗ ಆಗಿತ್ತು, ಅವತ್ತು ML ಸಾಮಗುರು ಅರಾಟಿ ಅವರೆಲ್ಲ ಬಂದಿದ್ರು. ಅವತ್ತು ನಿಮ್ ಪದ್ಯ ಕೇಳಿ ಖುಷಿ ಆಗಿದೆ ಅಂತ ಅವರಿಗೆ. ಅವ್ರು ಅವತ್ತು ಅನ್ಕೊಳ್ಳಿ, ಇವತ್ತು ಅಲ್ಲಿ ಹತ್ರ ಆಟಲ್ಲ, ಅವ್ರು ಬಂದಿದ್ದಾರೆ ನಿಮ್ ಸನ್ಮಾನ ಮಾಡ್ಲಿಕ್ಕೆ. RK ನಾಯ್ಕ್ ಅಂತ ಕುಕ್ಕುಂದೂರ್ ಹತ್ರ ಕಾರ್ಕಳ, ಅವರು ಕಡೆಗೆ ನನ್ನ ಮುಳುಗನ್ನು ಎಬ್ಸ್ಕೊಂಡು ಹೋಗಿ ಸನ್ಮಾನ ಎಲ್ಲ ಮಾಡಿದ್ರು. ಒಂದು ನಿರೀಕ್ಷೆ ಇರಲಿಲ್ಲ, ಬಹಳ ಒಂದು ಅವರಲ್ಲಿ ತಾವು ಮಾಡಿದ ಸೇವೆಯನ್ನು ಗುರುತಿಸಿ ಸಮೀಪದಲ್ಲಿ ಮೇಳದಲ್ಲಿ ಬಂದಿದ್ದಾರೆ ನಮ್ಮ ಭಾಗವತರನ್ನು. ಒಂದು ಸಂತೋಷದ ಕಲೆ ಎನ್ನುವಂತದ್ದು ಕೊಟ್ಟಿದ್ದು ನೀವು ನಿರೀಕ್ಷೆ ಮಾಡ್ಲಿಲ್ಲ. ಇಲ್ಲ ತಮಾಷೆ ಮಾಡ್ತೀರಾ ಈ ರೀತಿಯಾಗಿ ಹಾಗೆ ತುಂಬಾ ಕಡೆ ಎಲ್ಲ ನನ್ನ ಗುರುತಿಸಿ ಸನ್ಮಾನ ಎಲ್ಲ ಮಾಡಿದ್ದಾರೆ. ಕಾನಗೋಡು ಪರಮೇಶ್ವರ ನಾಯ್ಕ ಅವರೇ, ಈ ಒಡ್ಡೋಲಗದ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಒಡಲಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಹಾಗೆ ನಿಮ್ಮ ಹಾಗೆ ಅನೇಕ ಕಲಾವಿದರನ್ನು ಕೂಡ ನಾವು ಈ ಒಂದು ಸಂದರ್ಶನ ಮಾಡಿ ನಮ್ಮ ಕಲಾ ಅಭಿಮಾನಿಗಳಿಗೆ ಪರಿಚಯಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರುವ ಒಡ್ಡೋಲಗ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯಗಳು? ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಯಾಕೆಂದ್ರೆ ಎಷ್ಟೋ ಜನ ಕಲಾವಿದರು, ಒಳ್ಳೊಳ್ಳೆ ಕಲಾವಿದರು, ಹಿಮ್ಮೇಳದವರು ಎಲ್ಲ ಇದ್ದಾರೆ. ಬಯಲಾಟದ ಮೇಳ, ಅದು ನಮ್ಮ ಮಂದಾರ್ತಿ ಹೀಗಿದ್ದ ಮೇಳದಲ್ಲಿ ಇದರ ಯಾವುದು ಹ್ಯಾಂಡ್ ಬಿಲ್ ಯಾವುದೂ ಇಲ್ಲ, ಯಾರಿದ್ದಾರಂತೆ ಯಾರಿಗೂ ಗೊತ್ತಿರುವುದಿಲ್ಲ. ಹಾಗಾಗಿ ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನನ್ನಂತೆ ಇನ್ನು ಎಷ್ಟೋ ಜನ ಎಲೆಮರೆ ಕಾಯ್ದಾರೆ, ಅವ್ರನ್ನ ಗುರುತಿಸಿದ್ದಕ್ಕೆ ನಿಮ್ಮ ಈ ಕಲಾಜೀವಿ ಚಾನಲ್ಸ್ ಎಲ್ಲ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಪಡೀಲಿ, ನಮ್ಮಂತ ಕಲಾವಿದರನ್ನ ಇನ್ನು ತುಂಬಾ ಗುರುತಿಸಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಹಾರೈಕೆ. ಪರಮೇಶ್ವರ ನಾಯ್ಕ ಕಾನಗೋಡ್ರವರೇ, ನಮ್ಮ ಈ ಒಡ್ಡೋಲಗ ಕಾರ್ಯಕ್ರಮದಲ್ಲಿ ತಾವು ಅತಿಥಿಗಳಾಗಿ ಆಗಮಿಸಿ ತಮ್ಮ ಒಡಲಾಳದ ಮಾತುಗಳನ್ನ ನಮ್ಮ ಪ್ರೇಕ್ಷಕರ ಮುಂದೆ ಆಡಿದ್ದೀರಿ. ತಮ್ಮ ಕಲಾ ಬದುಕು ಇನ್ನಷ್ಟು ಉಜ್ವಲವಾಗಬೇಕು. ತಮ್ಮಂತಹ ಮೇರು ಕಲಾವಿದರು 50 ಪ್ರಸಂಗಗಳನ್ನ ಪ್ರತಿ ಇಲ್ಲದೆ ಹೇಳುವಂತಹ ಇಂತಹ ಭಾಗವತರು ಯುವ ಭಾಗವತರುಗಳಿಗೆ ಸ್ಫೂರ್ತಿಯಾಗಬೇಕು. ಹಾಗೆ ತಮ್ಮ ಬದುಕು ಬಂಗಾರವಾಗಬೇಕು. ಕಲಾಮಾತೆಯಾದಂತಹ ಮಂದಾರ್ತಿ ದುರ್ಗಾ ಪರಮೇಶ್ವರಿ ಮತ್ತು ಮಹಾಗಣಪತಿ ದೇವರು ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ತಮಗೆ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಬೇಡ್ತೇವೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಕೀರ್ತಿ ಸಂಪಾದಿಸುವಂತ ಯೋಗ ಭಾಗ್ಯ ತಮಗಾಗಲಿ. ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಒಡಲಾಳದ ಮಾತನಾಡಿದಿರಿ. ಪ್ರೇಕ್ಷಕರ ಪರವಾಗಿ, ವೀಕ್ಷಕರ ಪರವಾಗಿ, ನಮ್ಮ ಚಾನಲ್ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ನೋಡಿದಿರಲ್ಲ ವೀಕ್ಷಕರೇ, ಇದು ಯಕ್ಷಗಾನ ಲೋಕದ ಅನರ್ಘ್ಯ ರತ್ನವೆನಿಸಿಕೊಂಡಂತಹ ಪೌರಾಣಿಕ ಪ್ರಸಂಗಗಳನ್ನ ರಂಗದಲ್ಲಿ ಲೀಲಾಜಾಲವಾಗಿ ಪ್ರತಿ ಇಲ್ಲದೆ ಆಡಿಸಬಲ್ಲಂತಹ ಭಾಗವತ ಶ್ರೇಷ್ಠರೆನಿಸಿರುವಂತಹ ಶ್ರೀ ಪರಮೇಶ್ವರ ನಾಯಕ ಕಾನಗೋಡಿಯವರ ಒಡಲಾಳದ ಮಾತುಗಳು. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು, ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ತಮ್ಮ ಮುಂದೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಯಕ್ಷಗಾನಂ ವಿಶ್ವಗಾನಂ. ಕಂಠೀರವ ವಿಜಯೀ ಭವ ಕಂಠೀರವ